ಆತ್ಮೀಯ ಕನ್ನಡ ಬಂಧುಗಳೇ, ನೋಡಿ ಇದ್ರ ಹೆಸರು ಅಂಜೂರ ಅಂತೇಳ್ಬಿಟ್ಟು ನನಗೆ ಲಾಲ್ಬಾಗಿಂದ ತಗೊಂಡು ಬಂದೆ. ಇವತ್ತಿಗೆ ಸರಿಯಾಗಿ ಈ ದಿನಕ್ಕೆ 10 ವರ್ಷ ಆಯಿತು. 10 ವರ್ಷಗಳಿಂದ ಕಾಯಿ ಬಿಟ್ಟಿತ್ತು. ಏನು ಇದು ಮಿಶ್ರತಳಿ ಅಂತೇಳ್ಬಿಟ್ಟು ನಾಟಿ ಹತ್ತಿ ಮರದಿಂದ ಇದಕ್ಕೆ ವರ್ಗಾವಣೆ ಮಾಡಿದ್ದೀವಿ ಅಂತೇಳ್ಬಿಟ್ಟು ಕೊಟ್ಟರು. ಸರಿ 2 ವರ್ಷ ಕಾಯಿ ಬಿಟ್ಟಿಲ್ಲ. ಆಮೇಲೆ ಕಾಯಿ ಗೋಣಿಗಳ ರೂಪದಲ್ಲಿ ನಮಗೆ ಹಣ್ಣುಗಳನ್ನು ಬಿಡೋದಕ್ಕೆ ಪ್ರಾರಂಭ ಮಾಡ್ತು. ಅಷ್ಟು ಬಿಟ್ಟರೆ ಈ ಹಣ್ಣುಗಳ ಕಥೆ ನಾನು ಹೇಳ್ತೀನಿ, ಸವಿಸ್ತಾರವಾಗಿ ಕೇಳಿ. ಈ ಥರ ರೈತರು ಮೋಸ ಹೋಗಬೇಡಿ. ನಾನೇನೋ ವಿಶ್ವಾಸಕ್ಕೆ ಸ್ನೇಹಕ್ಕೆ ಒಂದು ಗಿಡ ನೆಟ್ಕೊಂಡಿದ್ದೀನಿ, ಇದನ್ನೇ ಜೀವನೋಪಾಯಕ್ಕೆ ಎಕರೆಗಳಿಗೆ ಹಾಕಿದರೆ ಅವ್ನು ನೇಣು ಹಾಕ್ಕೊಂಡು ಬೀದಿಗೆ ಬರ್ತಾಯಿತ್ತಾ ಈ ತಾಯಿನ ನಂಬಿದರೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ಈ ಥರ ಬಿಡ್ತಾಯಿದೆ ಕಾಯಿ, ನೋಡಿದ್ರಲ್ಲ, ಗೊಂಚಲಲ್ಲೇನೂ ಬಿಡ್ತಾಯಿದೆ, ನೆಲದಲ್ಲೆಲ್ಲ ಬಿಡ್ತಾಯಿದೆ ಕಾಯಿ. ಆ ಕಾಯಿ ತಿನ್ನೋಕ್ಕಂತೂ ಒಂದು ಯೋಗ್ಯತೆ ಆಗಿಲ್ಲ. ನೋಡಿ ಈ ಥರ ಬೀಳುತ್ತೆ. ಇದು ನೆಲಕ್ಕೆ ಬಿದ್ದು ಉದುರೋಗುತ್ತೆ, ತಿನ್ನೋಕ್ಕಾಗಲ್ಲ. ನೊಣಗಳು ಹುಳುಗಳು ಸುತ್ತಕೊಂಡಿರುತ್ತೆ, ಕಾಂಡ ಕೊಳೆತು ನೆಲಕ್ಕೆ ಬೀಳ್ತಾಯಿದೆ. ಸುಮಾರು 100ರಿಂದ 200 kg ಬಿಡುತ್ತೆ ಒಂದೊಂದು ಸಾರಿಗೆ, ನಿತ್ಯ 365 ದಿವಸ. ನೋಡಿ ಈ ಗಂಟುಗಳಲ್ಲೆಲ್ಲ ಕಾಯಿ ಈಗ ಪ್ರಾರಂಭ ಆಗ್ತಾಯಿದೆ, ನೋಡ್ತಾ ಇದ್ದೀರಲ್ಲ. ಮರ ನೋಡಿದರೆ 1-2 ಗುಂಟೆ ಜಮೀನಿಗೆ ಬೃಹದಾಕಾರವಾಗಿ ಹಬ್ಬಿಕೊಂಡಿದೆ. ಆದರೆ ಈ ತಾಯಿಯಿಂದ ಲಾಭ ಏನಪ್ಪ ಅಂದರೆ ನೆರಳು ಸಿಗ್ತಾಯಿದೆ, ಒಳ್ಳೆ ಗಾಳಿ ಸಿಗ್ತಾಯಿದೆ. ಈ ಎಲೆಗಳು ಚೆನ್ನಾಗಿರೋದ್ರಿಂದ ಊಟಕ್ಕೆ ಯಾರಾದರೂ ಸ್ನೇಹಿತರು ಇಲ್ಲ ನಾವೇ ತಿನ್ನೋದಕ್ಕೆ ಯೋಗ್ಯತೆ ಇದೆ ಈ ಎಲೆ. ಅದು ಬಿಟ್ಟರೆ ಈ ಹಣ್ಣುಗಳಿಂದ ಏನೂ ಲಾಭ ಇಲ್ಲ. ದಯವಿಟ್ಟು ಈ ಥರ ಮಿಶ್ರ ತಳಿಗಳು ಅಂತೇಳ್ಬಿಟ್ಟು ನೋಡಿ, ಇಲ್ಲೇ ಹತ್ತಿ ಮರ ಇದೆ ನಮ್ಮ ಪುರಾತನ ಕಾಲದ್ದು, ಒಂದು 50 ವರ್ಷ ಇದೆ. ಇದರಲ್ಲಿ ಹಣ್ಣು ಬಿಡುತ್ತೆ. ಆ ತಾಯಿಗಿಂತ ಈ ಹಣ್ಣೆ ಚೆನ್ನಾಗಿರುತ್ತೆ. ಇದು ವರ್ಷಕ್ಕೆ 2 ಸಾರಿ ಹಣ್ಣು ಬಿಡುತ್ತೆ. ಇದನ್ನು ನಾವು ಮಿಶ್ರ ತಳಿ ಮಾಡಿ ಆ ಹತ್ತಿ ಗಿಡ ಪಕ್ಕದಲ್ಲಿ ನೆಟ್ಟರೆ ಸಮೃದ್ಧಿಯಾಗಿ ಹಣ್ಣು ಬಿಡುತ್ತೆ ಅಂತೇಳಿದ್ರಿಂದ ಅಲ್ಲಿ ಹತ್ತಿ ಮರ ಇರೋದ್ರಿಂದ ಇಲ್ಲಿ ನಾನು ಅಂಜೂರ ಗಿಡ ತಂದು ನೆಟ್ಟೆ. ನೋಡಿ ಈ ಅಂಜೂರ ಗಿಡ ತಾಯಿ ಹಣ್ಣು ಕೊಡ್ತಾಯಿದೆ. ಆ ಹಣ್ಣು ನಮ್ಗೆ ತಿನ್ನೋದಕ್ಕೆ ಹೋಗ್ತಾ ಇಲ್ಲ. ನಾನು ಸಿಂಪಡಣೆ ಮಾಡದಿರೋ ಔಷಧಿ ಇಲ್ಲ, ಹಾಕದಿರೋ ಇರೋ ಗೊಬ್ಬರ ಇಲ್ಲ. ಕೆಲವ್ರು ಹೇಳಿದ್ರು ವಯಸ್ಸಾಲು ಸರೋಗುತ್ತೆ ಅಂತ. 10 ವರ್ಷಗಳ ವಸಂತ ತುಂಬಿದ್ರೂ ಈ ಹಣ್ಣುಗಳಿಗೆ ತಿನ್ನೋಕ್ಕೆ ಯೋಗ್ಯತೆ ಆಗಿಲ್ಲ. ದಯವಿಟ್ಟು ಈ ಥರ ಯಾರು ಮಿಶ್ರ ತಳಿಗಳಿಗೆ ಯಾರು ಜೋತು ಬೀಳಬೇಡಿ. ಏನೋ ನಾನು ಪ್ರೀತಿಗೆ ಒಂದು ಗಿಡ ಇಟ್ಕೊಂಡಿದ್ದೀನಿ, ಎಕರೆಗಳಿಗೆ ಜೀವನೋಪಾಯಕ್ಕೆ ಏನು 300-400 ಇದೆ ಅಂತೇಳ್ಬಿಟ್ಟು ಇದರ kg ಬೆಲೆ ಅಂತೇಳ್ಬಿಟ್ಟು ನಮ್ಮನ್ನು ಹಳ್ಳಕ್ಕೆ ತಳ್ಳಿ ಇಂಥ ಗಿಡಗಳು ಕೊಟ್ಟರೆ ಅವ್ನು ನೇಣು ಹಾಕ್ಕೊಂಡು ಸಾಯ್ಬೇಕಷ್ಟೇ ಅಂತ ಹೇಳೋದಕ್ಕೆ ನಾನು ಬೇಜಾರು ಪಡ್ತಾಯಿದ್ದೀನಿ. ನಿಜವಾಗಲೂ ಇದು ಅಂಜೂರನ, ಹತ್ತಿ ಗಿಡನ, ಇಲ್ಲ ಇನ್ನೇನಾದರೂ ಮಿಶ್ರ ತಳಿಯಿಂದ ತಯಾರು ಮಾಡಿರ್ತಕ್ಕಂಥದ್ದು ಅಯೋಗ್ಯವಾಗಿರೋ ಹಣ್ಣು ಅನ್ನೋದನ್ನು ತಾವುಗಳು ಈ ಚಿತ್ರೀಕರಣ ನೋಡಿ ತಿಳಿಸಿ, ದಯವಿಟ್ಟು ನೋಡಿ. ನಮಸ್ತೆ.